ಭವ್ಯ ಅವರಿಗೆ ಹಾಗೆ ಸೂರ್ಯ ಮುಕುಂದ್ ಅವರಿಗೆ ವಿಶೇಷವಾದ ಮನವಿ. ಇದು ಫಿಶ್ ಮಾರ್ಕೆಟ್ ಆಗೋದು ಬೇಡ. ಅವ್ರವ್ರ ಸಮಯದಲ್ಲಿ ಅವ್ರವ್ರು ಮಾತಾಡ್ತಾರೆ. ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಸೂರ್ಯ ಮುಕುಂದ್ ಅವರೇ, ಕೇವಲ ಆಧ್ಯಾತ್ಮ ಮಾತ್ರ ಅಲ್ಲ, ಧರ್ಮದ ರಕ್ಷಣೆಯ ಜವಾಬ್ದಾರಿ ಕೂಡ ಒಬ್ಬ ಗುರು ಸ್ಥಾನದಲ್ಲಿ ಇದ್ದವ್ರಿಗಿರುತ್ತೆ. ಧರ್ಮದ ನೀವು ಮಾತು ಕೇಳಿಸ್ಕೊಳ್ಳಲ್ಲ ಅಂದ್ರೆ ಕಷ್ಟ ಆಗುತ್ತೆ. ನೀವು ಮಾತೇ ಕೇಳಿಸ್ಕೊಳ್ಳಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಸೂರ್ಯ ಮುಕುಂದ್ ಅವರೇ, ಹಿಂಗೆಲ್ಲ ಡಿಬೇಟ್ ಮಾಡೋದು, ಹಿಂಗೆಲ್ಲ ಡಿಬೇಟ್ ಮಾಡೋದು, ಹಿಂಗೆಲ್ಲ ಡಿಬೇಟ್ ಮಾಡೋದು ಇದು ಮೋನೋಲಾಗ್ ಅಲ್ಲ, ಇದು ಏಕಪಾತ್ರ ಅಭಿನಯ ಅಲ್ಲ. ಸ್ವಾಮೀಜಿ ಒಂದ್ ನಿಮಿಷ, ಭವ್ಯ ಅವರೇ ಒಂದ್ ನಿಮಿಷ, ಭವ್ಯ ಅವರೇ ಒಂದ್ ನಿಮಿಷ, ಸ್ವಾಮೀಜಿ ಒಂದ್ ನಿಮಿಷ, ಸ್ವಾಮೀಜಿ ಒಂದೇ ನಿಮಿಷ ರೀ, ಮಾತಾಡ್ಬೇಡಿ ಮಾತಾಡ್ಬೇಡಿ, ಭವ್ಯ ಅವರೇ ಮಾತಾಡ್ಬೇಡಿ, ಭವ್ಯ ಅವರೇ ಮಾತಾಡ್ಬೇಡಿ, ಸ್ವಾಮಿ ಅವರೇ ಮಾತಾಡ್ಬೇಡಿ. ಸ್ವಾಮೀಜಿ ಅವರೇ ಆಯ್ತಾ ಸೂರ್ಯ ಮುಕುಂದ್ ಅವರೇ, ಸ್ವಾಮೀಜಿ ಒಂದೇ ನಿಮಿಷ, ಸ್ವಾಮೀಜಿ ಉತ್ತರ ಕೊಡ್ಬೇಡಿ, ಸ್ವಾಮೀಜಿ ಉತ್ತರ ಕೊಡ್ಬೇಡಿ, ಒಂದ್ ನಿಮಿಷ, ಸ್ವಾಮೀಜಿ ಉತ್ತರ ಕೊಡ್ಬೇಡಿ, ಒಂದ್ ನಿಮಿಷ, ಕಟ್ ಮಾಡಿ ಆಡಿಯೋ, ಕಟ್ ಮಾಡಿ ಆಡಿಯೋ, ಕಟ್ ಮಾಡಿ ಆಡಿಯೋ, ಸ್ವಾಮೀಜಿ ಒಂದ್ ಗಂಟೆ, ಸ್ವಾಮೀಜಿ ಒಂದ್ ಗಂಟೆ. ಆಯ್ತಾ ಸೂರ್ಯ ಮುಕುಂದ್ ಅವರೇ, ಸೂರ್ಯ ಮುಕುಂದ್ ಅವರೇ, ಆಯ್ತಾ ಇನ್ನೂ ಇದೆಯಾ, ಇನ್ನೂ ಮಾತಾಡ್ತೀರಾ? ದಿಸ್ ಇಸ್ ನಾಟ್ ಮೋನೋಲಾಗ್, ಏಕಪಾತ್ರ ಅಭಿನಯ ಅಲ್ಲ ಇದು. ಎಲ್ಲಾ ಪ್ಯಾನಲಿಸ್ಟ್ ಗಳಿಗೂ ಕೂಡ ಸಮಾನವಾದ ಸಮಯಾವಕಾಶ ಕೊಡಬೇಕು. ನೀವು ಅದಕ್ಕೆ ಅವಕಾಶ ಕೊಡಬೇಕು. ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಲಾಯರ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಡಿಸಿಪ್ಲಿನ್ ಆಫ್ ಅ ಡಿಬೇಟ್ ಆಲ್ಸೋ. ತಪ್ಪಿದ್ರೆ ನಿಮ್ ಸಮಯ ಬಂದಾಗ ಅದನ್ನ ಅಬ್ಜೆಕ್ಟ್ ಮಾಡಿ, ಓವರ್ಲ್ಯಾಪ್ ಮಾಡಿ ಮಾತಾಡಬೇಡಿ, ಡಿಬೇಟ್ ಕೆಡಿಸಬೇಡಿ. ಐ ರಿಕ್ವೆಸ್ಟ್ ಯು, ಐ ಹಂಬ್ಲಿ ರಿಕ್ವೆಸ್ಟ್ ಯು. ನಿಮ್ಮ ಸಮಯ ಅಲ್ಲ ಅದು. ವಜ್ರದೇಹಿ ಶ್ರೀಗಳನ್ನ ಪ್ರಶ್ನೆ ಕೇಳ್ತಿದ್ದೀನಿ, ನೀವು ವಜ್ರದೇಹಿ ಶ್ರೀಗಳ ವಕ್ತಾರರಾದ್ರೆ ಮಾತ್ರ ಇನ್ ಮಾತಾಡಿ, ಅಲ್ಲ ಅಲ್ವಾ? ಸೊ ಅವ್ರ ಉತ್ತರ ಕೇಳಿಸ್ಕೊಳ್ಳಿ, ಅದಾದ್ಮೇಲೆ ಒಬ್ಜೆಕ್ಟ್ ಮಾಡಿ. ಅವ್ರ ಮಾತು ಮುಗಿಸಿದ ಮೇಲೆ ಒಬ್ಜೆಕ್ಟ್ ಮಾಡಿ. ಐ ರಿಕ್ವೆಸ್ಟ್ ಯು ಅಗೇನ್. ಆದ್ರೆ ಸುಳ್ಳು ಅಪಪ್ರಚಾರಗಳನ್ನ ಅಂದ್ರೆ ಬರ್ದಿಟ್ಕೊಳ್ಳಿ ಸರ್, ಪ್ಲೀಸ್ ಟೇಕ್ ದ ಪೆನ್ಸಿಲ್ ಅಂಡ್ ಪೇಪರ್. ತಗೊಳ್ಳಿ, ಪೆನ್ ಅಲ್ಲ ಪೆನ್ಸಿಲ್ ಹಾಗೆ ಪೇಪರ್ ತಗೊಳ್ಳಿ, ಬರ್ದಿಟ್ಕೊಳ್ಳಿ, ಆಮೇಲೆ ಒಬ್ಜೆಕ್ಟ್ ಮಾಡಿ. ಶ್ರೀಗಳು 30 ಸೆಕೆಂಡ್ ಶ್ರೀಗಳ ವಾಯ್ಸ್ ಮಾತ್ರ ಆನ್ ಏರ್, 30 ಸೆಕೆಂಡ್ ಶ್ರೀಗಳ ವಾಯ್ಸ್ ಮಾತ್ರ ಆನ್ ಏರ್. ಶ್ರೀಗಳು ಮುಕುಂದ ಅರ್ಥ ಮಾಡಿಕೊಳ್ಬೇಕು ಈ ಪ್ರಶ್ನೆ ಯಾಕೆ ಬರ್ತದೆ ಅಂತಂದ್ರೆ, ಲಾಸ್ಟ್ ಟೈಮ್ ಈ ಎಲ್ಲ ಹೋರಾಟಗಾರರ ಒಂದು ತಂಡ ಅವರು ತಮಿಳುನಾಡಿನಿಂದ ಮಂಗಳೂರಿಗೆ ಬಂದಾಗ ಅವರಲ್ಲೊಂದು ಮನವಿ ಕೊಡ್ತಾರೆ. ಎಕ್ವಿಟಲ್ ಕಮಿಟಿಗೆ ನ್ಯಾಯಾಲಯ ಆದೇಶ ಮಾಡಿದೆ, ಇದು ನಮ್ಗೆ ನೀವು ಮಾಡಿ ಕೊಡಬೇಕು ಅಂತ ಹೇಳಿ ಅವರಲ್ಲಿ ಅದನ್ನು ಒಪ್ಪಿಸ್ತಾರೆ. ನಮ್ಮ ಪ್ರಶ್ನೆ ಇದ್ದಿದ್ದು, ಅವರು ತಮಿಳುನಾಡಿನ MP, ಅವರು ಮಂಗಳೂರಿಗೆ ಬಂದು ಅದನ್ನ ನಾನು ನೋಡ್ತೇನೆ ಅಂತ ಹೇಳ್ತಾರೆ ಅಂತ ಒಂದು ಪತ್ರಿಕೆಯ ವರದಿ. ಇದು ನ್ಯಾಷನಲ್ ಮೀಡಿಯಾಗಳಲ್ಲಿ, ಅಂದ್ರೆ ರಾಜ್ಯ ಮಟ್ಟದ ಮೀಡಿಯಾಗಳಲ್ಲಿ ಬಂದಿದೆ. ನಾವು ಅದನ್ನ ಉಲ್ಲೇಖ ಮಾಡಿದ್ದು, ನಾವು ಆರೋಪ ಮಾಡಿಲ್ಲ. ಇದು ಒಂದು. ಎರಡನೆಯದ್ದು, ಅದು ಏನೇ ಇರ್ಲಿ, ಆದ್ರೆ ನಾವು ಷಡ್ಯಂತ್ರ ಅನ್ನುವ ವಿಷಯ ಬಂದಾಗ ಇವತ್ತು ನಡೆಯುವಂತಹ ಈ ಎಲ್ಲ ವಿಷಯಗಳನ್ನ ಗಮನಿಸಿಕೊಂಡು ನಾವು ಧರ್ಮಸ್ಥಳದ ಸನ್ನಿಧಾನದ ಭಕ್ತರಾಗಿ ನಾವು ಇಷ್ಟು ವರ್ಷದಿಂದ, ನಮ್ಮ 52 ವರ್ಷಗಳಲ್ಲಿ 45 ವರ್ಷಗಳಿಂದ ನಾವು ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಈ ಎಲ್ಲ ವಿಷಯಗಳಿಂದ ಕ್ಷೇತ್ರದ ಮೇಲೆ ಒಂದು ಕೆಸರು ಹಾಕಿದ್ರೆ ನಮ್ಮ ಬೇಳೆ ಬೇಯಿಸ್ತದೆ ಅನ್ನುವಂತಹ ಒಂದು ಷಡ್ಯಂತ್ರ, ಇದು ಕಮ್ಯುನಿಸ್ಟ್ ತಂತ್ರ. ಅದರಿಂದಾಗಿ ನಾವು ಇದರ ಮೇಲೆ ಹೇಳ್ತಾ ಇದ್ದೇವೆ, ಅಷ್ಟೇ ಬಿಟ್ರೆ ನಮ್ಮ ಆರೋಪ ಅಲ್ಲ. ಸರಿ, ಭವ್ಯ ಅವರಿಗೆ ಹಾಗೆ ಸೂರ್ಯ ಮುಕುಂದ್ ಅವರಿಗೆ ವಿಶೇಷವಾದ ಮನವಿ. ಇದು ಫಿಶ್ ಮಾರ್ಕೆಟ್ ಆಗೋದು ಬೇಡ. ಅವ್ರವ್ರ ಸಮಯದಲ್ಲಿ ಅವ್ರವ್ರು ಮಾತಾಡ್ತಾರೆ. ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಸೂರ್ಯ ಮುಕುಂದ್ ಅವರೇ, ಕೇವಲ ಆಧ್ಯಾತ್ಮ ಮಾತ್ರ ಅಲ್ಲ, ಧರ್ಮದ ರಕ್ಷಣೆಯ ಜವಾಬ್ದಾರಿ ಕೂಡ ಒಬ್ಬ ಗುರು ಸ್ಥಾನದಲ್ಲಿ ಇದ್ದವ್ರಿಗಿರುತ್ತೆ. ಧರ್ಮದ ನೀವು ಮಾತು ಕೇಳಿಸ್ಕೊಳ್ಳಲ್ಲ ಅಂದ್ರೆ ಕಷ್ಟ ಆಗುತ್ತೆ. ನೀವು ಮಾತೇ ಕೇಳಿಸ್ಕೊಳ್ಳಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಸೂರ್ಯ ಮುಕುಂದ್ ಅವರೇ, ಹಿಂಗೆಲ್ಲ ಡಿಬೇಟ್ ಮಾಡೋದು, ಹಿಂಗೆಲ್ಲ ಡಿಬೇಟ್ ಮಾಡೋದು, ಹಿಂಗೆಲ್ಲ ಡಿಬೇಟ್ ಮಾಡೋದು ಇದು ಮೋನೋಲಾಗ್ ಅಲ್ಲ, ಇದು ಏಕಪಾತ್ರ ಅಭಿನಯ ಅಲ್ಲ. ಸ್ವಾಮೀಜಿ ಒಂದ್ ನಿಮಿಷ, ಭವ್ಯ ಅವರೇ ಒಂದ್ ನಿಮಿಷ, ಭವ್ಯ ಅವರೇ ಒಂದ್ ನಿಮಿಷ, ಸ್ವಾಮೀಜಿ ಒಂದ್ ನಿಮಿಷ, ಸ್ವಾಮೀಜಿ ಒಂದೇ ನಿಮಿಷ ರೀ, ಮಾತಾಡ್ಬೇಡಿ ಮಾತಾಡ್ಬೇಡಿ, ಭವ್ಯ ಅವರೇ ಮಾತಾಡ್ಬೇಡಿ, ಭವ್ಯ ಅವರೇ ಮಾತಾಡ್ಬೇಡಿ, ಸ್ವಾಮಿ ಅವರೇ ಮಾತಾಡ್ಬೇಡಿ. ಸ್ವಾಮೀಜಿ ಅವರೇ, ಆಯ್ತಾ ಸೂರ್ಯ ಮುಕುಂದ್ ಅವರೇ, ಸ್ವಾಮೀಜಿ ಒಂದೇ ನಿಮಿಷ, ಸ್ವಾಮೀಜಿ ಉತ್ತರ ಕೊಡ್ಬೇಡಿ, ಸ್ವಾಮೀಜಿ ಉತ್ತರ ಕೊಡ್ಬೇಡಿ, ಒಂದ್ ನಿಮಿಷ, ಸ್ವಾಮೀಜಿ ಉತ್ತರ ಕೊಡ್ಬೇಡಿ, ಒಂದ್ ನಿಮಿಷ, ಕಟ್ ಮಾಡಿ ಆಡಿಯೋ, ಕಟ್ ಮಾಡಿ ಆಡಿಯೋ, ಕಟ್ ಮಾಡಿ ಆಡಿಯೋ, ಸ್ವಾಮೀಜಿ ಒಂದ್ ಗಂಟೆ, ಸ್ವಾಮೀಜಿ ಒಂದ್ ಗಂಟೆ. ಆಯ್ತಾ ಸೂರ್ಯ ಮುಕುಂದ್ ಅವರೇ, ಸೂರ್ಯ ಮುಕುಂದ್ ಅವರೇ, ಆಯ್ತಾ ಇನ್ನೂ ಇದೆಯಾ, ಇನ್ನೂ ಮಾತಾಡ್ತೀರಾ? ದಿಸ್ ಇಸ್ ನಾಟ್ ಮೋನೋಲಾಗ್, ಏಕಪಾತ್ರ ಅಭಿನಯ ಅಲ್ಲ ಇದು. ಎಲ್ಲಾ ಪ್ಯಾನಲಿಸ್ಟ್ ಗಳಿಗೂ ಕೂಡ ಸಮಾನವಾದ ಸಮಯಾವಕಾಶ ಕೊಡಬೇಕು. ನೀವು ಅದಕ್ಕೆ ಅವಕಾಶ ಕೊಡಬೇಕು. ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಲಾಯರ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಡಿಸಿಪ್ಲಿನ್ ಆಫ್ ಅ ಡಿಬೇಟ್ ಆಲ್ಸೋ. ತಪ್ಪಿದ್ರೆ ನಿಮ್ ಸಮಯ ಬಂದಾಗ ಅದನ್ನ ಅಬ್ಜೆಕ್ಟ್ ಮಾಡಿ, ಓವರ್ಲ್ಯಾಪ್ ಮಾಡಿ ಮಾತಾಡಬೇಡಿ, ಡಿಬೇಟ್ ಕೆಡಿಸಬೇಡಿ. ಐ ರಿಕ್ವೆಸ್ಟ್ ಯು, ಐ ಹಂಬ್ಲಿ ರಿಕ್ವೆಸ್ಟ್ ಯು. ನಿಮ್ಮ ಸಮಯ ಅಲ್ಲ ಅದು. ವಜ್ರದೇಹಿ ಶ್ರೀಗಳನ್ನ ಪ್ರಶ್ನೆ ಕೇಳ್ತಿದ್ದೀನಿ, ನೀವು ವಜ್ರದೇಹಿ ಶ್ರೀಗಳ ವಕ್ತಾರರಾದ್ರೆ ಮಾತ್ರ ಇನ್ ಮಾತಾಡಿ, ಅಲ್ಲ ಅಲ್ವಾ? ಸೊ ಅವ್ರ ಉತ್ತರ ಕೇಳಿಸ್ಕೊಳ್ಳಿ, ಅದಾದ್ಮೇಲೆ ಒಬ್ಜೆಕ್ಟ್ ಮಾಡಿ.
ಅವ್ರ ಮಾತು ಮುಗಿಸಿದ ಮೇಲೆ ಆಬ್ಜೆಕ್ಟ್ ಮಾಡಿ. ಐ ರಿಕ್ವೆಸ್ಟ್ ಯು ಅಗೇನ್. ಆದ್ರೆ ಸುಳ್ಳು ಅಪಪ್ರಚಾರಗಳನ್ನ ಮಾಡುವಂತದ್ದು ಬರ್ದಿಟ್ಕೊಳ್ಳಿ ಸರ್. ಪ್ಲೀಸ್ ಟೇಕ್ ದ ಪೆನ್ಸಿಲ್ ಅಂಡ್ ಪೇಪರ್. ಅಪಪ್ರಚಾರಗಳನ್ನ ತಗೊಳ್ಳಿ, ಪೆನ್ ಅಲ್ಲ ಪೆನ್ಸಿಲ್ ಆಗಿ ಪೇಪರ್ ತಗೊಳ್ಳಿ, ಬರ್ದಿಟ್ಕೊಳ್ಳಿ, ಆಮೇಲೆ ಆಬ್ಜೆಕ್ಟ್ ಮಾಡಿ. ಶ್ರೀಗಳು 30 ಸೆಕೆಂಡ್ ಶ್ರೀಗಳ ವಾಯ್ಸ್ ಮಾತ್ರ ಆನ್ ಏರ್. 30 ಸೆಕೆಂಡ್ ಶ್ರೀಗಳ ವಾಯ್ಸ್ ಮಾತ್ರ ಆನ್ ಏರ್. ಶ್ರೀಗಳು ಮುಕುಂದ ಅವರು ಅರ್ಥ ಮಾಡಿಕೊಳ್ಬೇಕು ಈ ಪ್ರಶ್ನೆ ಯಾಕೆ ಬರ್ತದೆ ಅಂತಂದ್ರೆ, ಲಾಸ್ಟ್ ಟೈಮ್ ಈ ಎಲ್ಲ ಹೋರಾಟಗಾರರ ಒಂದು ತಂಡ ಅವರು ತಮಿಳುನಾಡಿನಿಂದ ಮಂಗಳೂರಿಗೆ ಬಂದಾಗ ಅವರಲ್ಲೊಂದು ಮನವಿ ಕೊಡ್ತಾರೆ. ಎಕ್ವಿಟಲ್ ಕಮಿಟಿಗೆ ನ್ಯಾಯಾಲಯ ಆದೇಶ ಮಾಡಿದೆ, ಇದು ನಮ್ಗೆ ನೀವು ಮಾಡಿ ಕೊಡಬೇಕು ಅಂತ ಹೇಳಿ ಅವರಲ್ಲಿ ಅದನ್ನು ಒಪ್ಪಿಸ್ತಾರೆ. ನಮ್ಮ ಪ್ರಶ್ನೆ ಇದ್ದಿದ್ದು, ಅವರು ತಮಿಳುನಾಡಿನ MP ಅವರು ಮಂಗಳೂರಿಗೆ ಬಂದು ಅದನ್ನ ನಾನು ನೋಡ್ತೇನೆ ಅಂತ ಹೇಳ್ತಾರೆ ಅಂತ ಒಂದು ಪತ್ರಿಕೆಯ ವರದಿ. ಇದು ನ್ಯಾಷನಲ್ ಮೀಡಿಯಾಗಳಲ್ಲಿ ಅಂದ್ರೆ ರಾಜ್ಯ ಮಟ್ಟದ ಮೀಡಿಯಾಗಳಲ್ಲಿ ಬಂದಿದೆ. ನಾವು ಅದನ್ನ ಉಲ್ಲೇಖ ಮಾಡಿದ್ದು, ನಾವು ಆರೋಪ ಮಾಡಿಲ್ಲ. ಇದು ಒಂದು. ಎರಡನೆಯದ್ದು, ಅದು ಏನೇ ಇರ್ಲಿ, ಆದ್ರೆ ನಾವು ಷಡ್ಯಂತ್ರ ಅನ್ನುವ ವಿಷಯ ಬಂದಾಗ ಇವತ್ತು ನಡೆಯುವಂತಹ ಈ ಎಲ್ಲ ವಿಷಯಗಳನ್ನ ಗಮನಿಸಿಕೊಂಡು ನಾವು ಧರ್ಮಸ್ಥಳದ ಸನ್ನಿಧಾನದ ಭಕ್ತರಾಗಿ ನಾವು ಇಷ್ಟು ವರ್ಷದಿಂದ, ನಮ್ಮ 52 ವರ್ಷಗಳಲ್ಲಿ 45 ವರ್ಷಗಳಿಂದ ನಾವು ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಈ ಎಲ್ಲ ವಿಷಯಗಳಿಂದ ಕ್ಷೇತ್ರದ ಮೇಲೆ ಒಂದು ಕೆಸರು ಹಾಕಿದ್ರೆ ನಮ್ಮ ಬೇಳೆ ಬೇಯಿಸ್ತದೆ ಅನ್ನುವಂತಹ ಒಂದು ಷಡ್ಯಂತ್ರ, ಇದು ಕಮ್ಯುನಿಸ್ಟ್ ತಂತ್ರ. ಅದರಿಂದಾಗಿ ನಾವು ಇದರ ಮೇಲೆ ಹೇಳ್ತಾ ಇದ್ದೇವೆ, ಅಷ್ಟೇ ಬಿಟ್ರೆ ನಮ್ಮ ಆರೋಪ ಅಲ್ಲ. ಸರಿ, ಭವ್ಯ ಅವರಿಗೆ ಹಾಗೆ ಸೂರ್ಯ ಮುಕುಂದ್ ಅವರಿಗೆ ವಿಶೇಷವಾದ ಮನವಿ, ಇದು ಫಿಶ್ ಮಾರ್ಕೆಟ್ ಆಗೋದು ಬೇಡ. ಅವ್ರವ್ರ ಸಮಯದಲ್ಲಿ ಅವ್ರವ್ರು ಮಾತಾಡ್ತಾರೆ. ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಸೂರ್ಯ ಮುಕುಂದ್ ಅವರೇ, ಕೇವಲ ಆಧ್ಯಾತ್ಮ ಮಾತ್ರ ಅಲ್ಲ, ಧರ್ಮದ ರಕ್ಷಣೆಯ ಜವಾಬ್ದಾರಿ ಕೂಡ ಒಬ್ಬ ಗುರು ಸ್ಥಾನದಲ್ಲಿ ಇದ್ದವ್ರಿಗಿರುತ್ತೆ. ಧರ್ಮದ ನೀವು ಮಾತು ಕೇಳಿಸ್ಕೊಳ್ಳಲ್ಲ ಅಂದ್ರೆ ಕಷ್ಟ ಆಗತ್ತೆ, ನೀವು ಮಾತೇ ಕೇಳಿಸ್ಕೊಳ್ಳಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಸೂರ್ಯ ಮುಕುಂದ್ ಅವರೇ, ಹಿಂಗೆಲ್ಲ ಡಿಬೇಟ್ ಮಾಡೋದು, ಇದು ಮೋನೋಲಾಗ್ ಅಲ್ಲ, ಇದು ಏಕಪಾತ್ರ ಅಭಿನಯ ಅಲ್ಲ. ಸ್ವಾಮೀಜಿ ಒಂದ್ ನಿಮಿಷ, ಭವ್ಯ ಅವರೇ ಒಂದ್ ನಿಮಿಷ, ಸ್ವಾಮೀಜಿ ಒಂದ್ ನಿಮಿಷ, ಸ್ವಾಮೀಜಿ ಒಂದೇ ನಿಮಿಷ ರೀ, ಮಾತಾಡ್ಬೇಡಿ. ಭವ್ಯ ಅವರೇ ಮಾತಾಡ್ಬೇಡಿ, ಸ್ವಾಮಿ ಅವರೇ ಮಾತಾಡ್ಬೇಡಿ. ಸ್ವಾಮೀಜಿ ಅವರೇ, ಆಯ್ತಾ? ಸೂರ್ಯ ಮುಕುಂದ್ ಅವರೇ, ಸ್ವಾಮೀಜಿ ಒಂದೇ ನಿಮಿಷ, ಸ್ವಾಮೀಜಿ ಉತ್ತರ ಕೊಡ್ಬೇಡಿ, ಸ್ವಾಮೀಜಿ ಉತ್ತರ ಕೊಡ್ಬೇಡಿ, ಒಂದ್ ನಿಮಿಷ, ಸ್ವಾಮೀಜಿ ಉತ್ತರ ಕೊಡ್ಬೇಡಿ, ಒಂದ್ ನಿಮಿಷ. ಕಟ್ ಮಾಡಿ ಆಡಿಯೋ, ಕಟ್ ಮಾಡಿ ಆಡಿಯೋ, ಕಟ್ ಮಾಡಿ ಆಡಿಯೋ. ಸ್ವಾಮೀಜಿ ಒಂದ್ ಗಡಿ, ಮಮಕಾರ. ಆಯ್ತಾ? ಸೂರ್ಯ ಮುಕುಂದ್ ಅವರೇ, ಸೂರ್ಯ ಮುಕುಂದ್ ಅವರೇ, ಆಯ್ತಾ? ಇನ್ನೂ ಇದೆಯಾ? ಇನ್ನೂ ಮಾತಾಡ್ತೀರಾ? ದಿಸ್ ಇಸ್ ನಾಟ್ ಮೋನೋಲಾಗ್, ಏಕಪಾತ್ರ ಅಭಿನಯ ಅಲ್ಲ ಇದು. ಎಲ್ಲಾ ಪ್ಯಾನಲಿಸ್ಟ್ ಗಳಿಗೂ ಕೂಡ ಸಮಾನವಾದ ಸಮಯಾವಕಾಶ ಕೊಡಬೇಕು. ನೀವು ಅದಕ್ಕೆ ಅವಕಾಶ ಕೊಡಬೇಕು. ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಲಾಯರ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಡಿಸಿಪ್ಲಿನ್ ಆಫ್ ಅ ಡಿಬೇಟ್ ಆಲ್ಸೋ. ತಪ್ಪಿದ್ರೆ ನಿಮ್ ಸಮಯ ಬಂದಾಗ ಅದನ್ನ ಅಬ್ಜೆಕ್ಟ್ ಮಾಡಿ, ಓವರ್ಲ್ಯಾಪ್ ಮಾಡಿ ಮಾತಾಡಬೇಡಿ, ಡಿಬೇಟ್ ಕೆಡಿಸಬೇಡಿ. ಐ ರಿಕ್ವೆಸ್ಟ್ ಯು, ಐ ಹಂಬ್ಲಿ ರಿಕ್ವೆಸ್ಟ್ ಯು. ನಿಮ್ಮ ಸಮಯ ಅಲ್ಲ ಅದು. ವಜ್ರದೇಹಿ ಶ್ರೀಗಳನ್ನ ಪ್ರಶ್ನೆ ಕೇಳ್ತಿದ್ದೀನಿ, ನೀವು ವಜ್ರದೇಹಿ ಶ್ರೀಗಳ ವಕ್ತಾರರಾದ್ರೆ ಮಾತ್ರ ಇನ್ ಮಾತಾಡ ಅಲ್ಲ ಅಲ್ವಾ? ಸೊ ಅವ್ರ ಉತ್ತರ ಕೇಳಿಸ್ಕೊಳ್ಳಿ, ಅದಾದ್ಮೇಲೆ ಒಬ್ಜೆಕ್ಟ್ ಮಾಡಿ. ಅವ್ರ ಮಾತು ಮುಗಿಸಿದ ಮೇಲೆ ಆಬ್ಜೆಕ್ಟ್ ಮಾಡಿ. ಐ ರಿಕ್ವೆಸ್ಟ್ ಯು ಅಗೇನ್. ಆದ್ರೆ ಸುಳ್ಳು ಅಪಪ್ರಚಾರಗಳನ್ನ ಮಾಡುವಂತದ್ದು, ಬರ್ದಿಟ್ಕೊಳ್ಳಿ ಸರ್. ಪ್ಲೀಸ್ ಟೇಕ್ ದ ಪೆನ್ಸಿಲ್ ಅಂಡ್ ಪೇಪರ್. ತಗೊಳ್ಳಿ, ಪೆನ್ ಅಲ್ಲ ಪೆನ್ಸಿಲ್ ಆಗಿ ಪೇಪರ್ ತಗೊಳ್ಳಿ, ಬರ್ದಿಟ್ಕೊಳ್ಳಿ, ಆಮೇಲೆ ಆಬ್ಜೆಕ್ಟ್ ಮಾಡಿ. ಶ್ರೀಗಳು 30 ಸೆಕೆಂಡ್ ಶ್ರೀಗಳ ವಾಯ್ಸ್ ಮಾತ್ರ ಆನ್ ಏರ್. 30 ಸೆಕೆಂಡ್ ಶ್ರೀಗಳ ವಾಯ್ಸ್ ಮಾತ್ರ ಆನ್ ಏರ್. ಶ್ರೀಗಳು ಮುಕುಂದ ಅವರು ಅರ್ಥ ಮಾಡಿಕೊಳ್ಬೇಕು ಈ ಪ್ರಶ್ನೆ ಯಾಕೆ ಬರ್ತದೆ ಅಂತಂದ್ರೆ, ಲಾಸ್ಟ್ ಟೈಮ್ ಈ ಎಲ್ಲ ಹೋರಾಟಗಾರರ ಒಂದು ತಂಡ ಅವರು ತಮಿಳುನಾಡಿನಿಂದ ಮಂಗಳೂರಿಗೆ ಬಂದಾಗ ಅವರಲ್ಲೊಂದು ಮನವಿ ಕೊಡ್ತಾರೆ. ಎಕ್ವಿಟಲ್ ಕಮಿಟಿಗೆ ನ್ಯಾಯಾಲಯ ಆದೇಶ ಮಾಡಿದೆ, ಇದು ನಮ್ಗೆ ನೀವು ಮಾಡಿ ಕೊಡಬೇಕು ಅಂತ ಹೇಳಿ ಅವರಲ್ಲಿ ಅದನ್ನು ಒಪ್ಪಿಸ್ತಾರೆ. ನಮ್ಮ ಪ್ರಶ್ನೆ ಇದ್ದಿದ್ದು, ಅವರು ತಮಿಳುನಾಡಿನ MP ಅವರು ಮಂಗಳೂರಿಗೆ ಬಂದು ಅದನ್ನ ನಾನು ನೋಡ್ತೇನೆ ಅಂತ ಹೇಳ್ತಾರೆ ಅಂತ ಒಂದು ಪತ್ರಿಕೆಯ ವರದಿ. ಇದು ನ್ಯಾಷನಲ್ ಮೀಡಿಯಾಗಳಲ್ಲಿ ಅಂದ್ರೆ ರಾಜ್ಯ ಮಟ್ಟದ ಮೀಡಿಯಾಗಳಲ್ಲಿ ಬಂದಿದೆ. ನಾವು ಅದನ್ನ ಉಲ್ಲೇಖ ಮಾಡಿದ್ದು, ನಾವು ಆರೋಪ ಮಾಡಿಲ್ಲ. ಇದು ಒಂದು. ಎರಡನೆಯದ್ದು, ಅದು ಏನೇ ಇರ್ಲಿ, ಆದ್ರೆ ನಾವು ಷಡ್ಯಂತ್ರ ಅನ್ನುವ ವಿಷಯ ಬಂದಾಗ ಇವತ್ತು ನಡೆಯುವಂತಹ ಈ ಎಲ್ಲ ವಿಷಯಗಳನ್ನ ಗಮನಿಸಿಕೊಂಡು ನಾವು ಧರ್ಮಸ್ಥಳದ ಸನ್ನಿಧಾನದ ಭಕ್ತರಾಗಿ ನಾವು ಇಷ್ಟು ವರ್ಷದಿಂದ, ನಮ್ಮ 52 ವರ್ಷಗಳಲ್ಲಿ 45 ವರ್ಷಗಳಿಂದ ನಾವು ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಈ ಎಲ್ಲ ವಿಷಯಗಳಿಂದ ಕ್ಷೇತ್ರದ ಮೇಲೆ ಒಂದು ಕೆಸರು ಹಾಕಿದ್ರೆ ನಮ್ಮ ಬೇಳೆ ಬೇಯಿಸ್ತದೆ ಅನ್ನುವಂತಹ ಒಂದು ಷಡ್ಯಂತ್ರ, ಇದು ಕಮ್ಯುನಿಸ್ಟ್ ತಂತ್ರ. ಅದರಿಂದಾಗಿ ನಾವು ಇದರ ಮೇಲೆ ಹೇಳ್ತಾ ಇದ್ದೇವೆ, ಅಷ್ಟೇ ಬಿಟ್ರೆ ನಮ್ಮ ಆರೋಪ ಅಲ್ಲ. ಸರಿ.